ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳ ಆರೋಪಕ್ಕೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನು ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಪ್ರಾಸಿಕ್ಯೂಷನ್ ವರ್ಸಸ್ ಎಚ್.ಡಿ.ಕೆ ಮೈನಿಂಗ್ ಲೈಸೆನ್ಸ್ ಜಟಾಪಟ್. ಲೋಕಾಯುಕ್ತ ಎಸ್ಐಟಿ ಅನುಮತಿಯ ಪ್ರಸ್ತಾಪಕ್ಕೆ ಎಚ್.ಡಿ.ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. 2017ರಲ್ಲೇ ಎಸ್ಐಟಿ ನನಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ನನ್ನನ್ನ ಜೈಲಿಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ನಡೆದಿತ್ತು. ವಕೀಲರ ಸೂಚನೆಯ ಮೇರೆಗೆ ಜಾಮೀನನ್ನು ನಾನು ತೆಗೆದುಕೊಂಡೆ. ನಾನು ಅವತ್ತು ಮನಸ್ಸು ಮಾಡಿದ್ರೆ 5 ನಿಮಿಷದಲ್ಲಿ ಕೇಸ್ ಖುಲಾಸಾಗ್ತಿತ್ತು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ದಾರೆ. ಈ ರೀತಿಯ ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಪ್ರೆಸ್ ಮೀಟ್ ನಲ್ಲಿ ಮತ್ಯಾವ್ಯಾವ ವಿಚಾರವನ್ನು ಪ್ರಸ್ತಾಪಿಸಿದ್ರು ಎಚ್.ಡಿ.ಕೆ ಬನ್ನಿ ನೋಡ್ತಾ ಹೋಗೋಣ. ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ 2017ನಲ್ಲೇ. ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು, ನೋಡಿ ಹುಡುಗಾಟ ಆಡಬೇಡಿ. ನಾನು ಹೇಳಿದೆ ಬಂದು ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ. ಇಷ್ಟಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ. ಅವತ್ತು ಸಹ ಅಲ್ಲೊಬ್ಬ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ, ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ. ಈಗ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ. ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಬೇಕು ಅಂತ ಪಾಪ ಶ್ರಮ ಹಾಕಿದ್ರು. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ ಎಸ್ಐಟಿಗೆ. ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು, ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ? ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರಲಿಕ್ಕೆ ಹೇಳಿದ್ದು ಅಷ್ಟೇ ಸರ್, ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು. ಆದರೆ ನನ್ನ ಹೇಳಿಕೆ ತಗೊಂಡ್ರಲ್ಲ, ಅವ್ರ ಫೈಲ್ ಬಿಲ್ಡಪ್ ಮಾಡಿದಾರಲ್ಲ, ಅವರು ಎಲ್ಲಿ ಫೈಲಲ್ಲಿ ಏನು ಹೇಳ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ದ ರಿಪ್ಲೈ ಗಿವನ್ ಬೈ ಕುಮಾರಸ್ವಾಮಿ ವಿ ಅರೆಸ್ಟೆಡ್ ಕುಮಾರಸ್ವಾಮಿ ಆ್ಯಂಡ್ ದೆನ್ ವಿ ರಿಲೀಸ್ಡ್. ಬರ್ಕೊಂಡವ್ರ ಫೈಲಲ್ಲಿ ಕುಮಾರಸ್ವಾಮಿ ಬಂಧಿಸಿ ಜಾಮೀನು ಅಂತ ಹೇಳಿ. ಇದು ನಡೆದಂಥ ಘಟನೆ. ಅವತ್ತು ಏನಾಗಲಿಲ್ಲ, ಕೇಳಿದ್ರು, ಅವರೇನು ಕೇಳಿದ್ರು, ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ರು, ಬಂದೆ ವಾಪಸ್ಸು. ಜಾಮೀನು ಇದ್ದಿಲ್ಲ, ಅವತ್ತು ಅರೆಸ್ಟ್ ಮಾಡೋ ಪ್ರಯತ್ನ ಪಟ್ಟಿದ್ರು. 2007ರಲ್ಲಾಗಿರುವಂತಹ ಘಟನೆ 2017ರಲ್ಲಿ ಎಸ್ಐಟಿ ಇದೇ ವಿಚಾರಕ್ಕೆ ನಂಗೆ ನೋಟಿಸ್ ಕೊಟ್ಟಿತ್ತು. ಇವರ ಷಡ್ಯಂತ್ರ, ಇವರ ಪ್ರೀ ಪ್ಲ್ಯಾನ್ ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ನನ್ನನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಆಗಿತ್ತು ಅಂಥೇಳಿ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು.